ಅಣ್ಣ ಲರೇಶ್ ಮಾಡ್ತಾಗ ಅಲ್ಲಿ ನಮ್ಮವ್ರು ಯಾರಿದ್ರು ಅಲ್ಲಿ ಮಹೇಶ್ ಇಲ್ಲಿ ಇದೀನಿ ಮಾಡ್ತಾರ ಮಾಡಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬಂದ್ ನಡೀತಾ ಇರೋ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಅವರು ಬರ್ತಾ ಇದ್ದಂತೆ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸಾರಾ ಗೋವಿಂದ್ ಅವರನ್ನ ಮಾತಾಡ್ತೀನಿ. ಸರ್, ನಿಮ್ಮ ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಆಗ್ತಿದೆಯಾ? ಖಂಡಿತವಾಗಿ ಪೊಲೀಸ್ನವರು ಕನ್ನಡ ಪರ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನಾವು ಖಂಡಿಸ್ತೀವಿ. ನಾವು ಹೋರಾಟ ಮಾಡ್ತಾ ಇರೋದು ಈ ನಾಡಿಗೆ, ಈ ಭಾಷೆಗೆ MES ವಿರುದ್ಧ ಮೇಕೆದಾಟು ಯೋಜನೆ ಆಗಬೇಕು, ಕಳಸಾ ಬಂಡೂರಿ ಯೋಜನೆ ಅಂತ ಹೇಳಿ ಹೋರಾಟವನ್ನು ನೋಡಿ. ವಾಟಾಳ್ ನಾಗರಾಜ್ ಅವರನ್ನ ಈಗ ತಾವು ಗಮನಿಸ್ತಾ ಇರಬಹುದು. ಮಗುವಿನ ರೀತಿಯಲ್ಲಿ ಎತ್ಕೊಂಡು ಬಸ್ಸಲ್ಲಿ ಹಾಕಿದ್ದಾರೆ. ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸರ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಕನ್ನಡಿಗ ನಾಗರಾಜ್ ಅವರು. ಪೊಲೀಸ್ ರಾಜ್ಯ ಧಿಕ್ಕಾರ. ಪೊಲೀಸರ ರಾಜ್ಯ ಇದು, ಗೂಂಡಾಗಿರಿ ರಾಜ್ಯ, ಪೊಲೀಸ್ ರಾಜ್ಯ ಸರಿಯಿಲ್ಲ ಇದು. ಪೊಲೀಸ್ ರಾಜ್ಯ ಕರ್ನಾಟಕ ಬಂದ್ 22 ಕರ್ನಾಟಕ ಬಂದ್. ಕರ್ನಾಟಕ ಬಂದ್ 22 ಬಂದ್ ಮಾಡೇ ಮಾಡ್ತೀವಿ. ಪ್ರತಿಭಟನೆ ಹತ್ತಿಕ್ತಿದಾರ ನಿಮ್ದು ಪೊಲೀಸರು? ನಾಗರಾಜ್ ಅವರು ಪ್ರತಿಭಟನೆ ಹತ್ತಿಕ್ತಿದಾರ? ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಆಗ್ತಿದ್ಯಾ? ಯಾವುದು ಪ್ರತಿಭಟನೆ ಹತ್ತಿಕ್ಕುವ ಕೆಲಸ? ಹೌದು, ಸಂಪೂರ್ಣವಾಗಿ ಪೊಲೀಸ್ ಗೂಂಡಾಗಿರಿ, ಪೊಲೀಸ್ ದರ್ಪ. ಮುಂದೆ ಯಾವ ರೀತಿ ಇರುತ್ತೆ ಹೋರಾಟ? ಪೊಲೀಸರ ದರ್ಪ, ಹಿಟ್ಲರ್ ಪ್ರಭುತ್ವ, ಪೊಲೀಸ್ ದರ್ಪ, ಪೊಲೀಸ್ ದರ್ಬಾರ್. ಇದು ಅನ್ಯಾಯ. ಹತ್ತಿಕ್ತಾ ಇದ್ದಾರೆ ಪೊಲೀಸರು, ಹತ್ತಿಕ್ತಾ ಇದ್ದಾರೆ. ಸರಿಯಿಲ್ಲ ಇದು, ನಾಚಿಕೇಡು. ಪೊಲೀಸರಿಗೆ ಅಣ್ಣ ಲರೇಶ್ ಮಾಡ್ತಾಗ ಅಲ್ಲಿ ನಮ್ಮವ್ರು ಯಾರಿದ್ರು ಅಲ್ಲಿ ಮಹೇಶ್ ಇಲ್ಲಿ ಇದೀನಿ ಮಾಡ್ತಾರ ಮಾಡಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬಂದ್ ನಡೀತಾ ಇರೋ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಅವರು ಬರ್ತಾ ಇದ್ದಂತೆ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸಾರಾ ಗೋವಿಂದ್ ಅವರನ್ನ ಮಾತಾಡ್ತೀನಿ. ಸರ್, ನಿಮ್ಮ ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಆಗ್ತಿದೆಯಾ? ಖಂಡಿತವಾಗಿ ಪೊಲೀಸ್ನವರು ಕನ್ನಡ ಪರ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನಾವು ಖಂಡಿಸ್ತೀವಿ. ನಾವು ಹೋರಾಟ ಮಾಡ್ತಾ ಇರೋದು ಈ ನಾಡಿಗೆ, ಈ ಭಾಷೆಗೆ MES ವಿರುದ್ಧ ಮೇಕೆದಾಟು ಯೋಜನೆ ಆಗಬೇಕು, ಕಳಸಾ ಬಂಡೂರಿ ಯೋಜನೆ ಅಂತ ಹೇಳಿ ಹೋರಾಟವನ್ನು ನೋಡಿ. ವಾಟಾಳ್ ನಾಗರಾಜ್ ಅವರನ್ನ ಈಗ ತಾವು ಗಮನಿಸ್ತಾ ಇರಬಹುದು. ಮಗುವಿನ ರೀತಿಯಲ್ಲಿ ಎತ್ಕೊಂಡು ಬಸ್ಸಲ್ಲಿ ಹಾಕಿದ್ದಾರೆ. ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸರ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಕನ್ನಡಿಗ ನಾಗರಾಜ್ ಅವರು. ಪೊಲೀಸ್ ರಾಜ್ಯ ಧಿಕ್ಕಾರ. ಪೊಲೀಸರ ರಾಜ್ಯ ಇದು, ಗೂಂಡಾಗಿರಿ ರಾಜ್ಯ, ಪೊಲೀಸ್ ರಾಜ್ಯ
ಸರಿ ಇಲ್ಲ ಇದು ಪೊಲೀಸ್ ರಾಜ್ಯ. ಕರ್ನಾಟಕ ಬಂದ್ 22 ಕರ್ನಾಟಕ ಬಂದ್. ಕರ್ನಾಟಕ ಬಂದ್ 22 ಬಂದ್ ಮಾಡೇ ಮಾಡ್ತೀವಿ. ಪ್ರತಿಭಟನೆ ಹತ್ತಿಕ್ತಿದಾರ ನಿಮ್ದು ಪೊಲೀಸರು? ನಾಗರಾಜ್ ಅವರು ಪ್ರತಿಭಟನೆ ಹತ್ತಿಕ್ತಿದಾರ? ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಆಗ್ತಿದ್ಯಾ? ಯಾವುದು ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಹೌದು, ಸಂಪೂರ್ಣವಾಗಿ ಪೊಲೀಸ್ ಗೂಂಡಾಗಿರಿ, ಪೊಲೀಸ್ ದರ್ಪ. ಮುಂದೆ ಯಾವ ರೀತಿ ಇರುತ್ತೆ ಹೋರಾಟ? ಪೊಲೀಸರ ದರ್ಪ, ಹಿಟ್ಲರ್ ಪ್ರಭುತ್ವ, ಪೊಲೀಸ್ ದರ್ಪ, ಪೊಲೀಸ್ ದರ್ಬಾರ್. ಇದು ಅನ್ಯಾಯ. ಹತ್ತಿಕ್ತಾ ಇದ್ದಾರೆ ಪೊಲೀಸರು, ಹತ್ತಿಕ್ತಾ ಇದ್ದಾರೆ. ಸರಿಯಿಲ್ಲ ಇದು, ಸರಿಯಿಲ್ಲ ಇದು. ನಾಚಿಕೇಡು ಪೊಲೀಸರಿಗೆ. ಅಣ್ಣ ಅರೆಸ್ಟ್ ಮಾಡ್ತಾಗ ಅಲ್ಲಿ ನಮ್ಮವ್ರು ಯಾರಿದ್ರು ಅಲ್ಲಿ? ಮಹೇಶ್ ಇದ್ದಾರೆ. ಮಹೇಶ್ ಇದ್ದಾರೆ, ಮಹೇಶ್ ಇದ್ದಾರೆ. ಇಲ್ಲಿ ಇದೀನಿ. ಮಾಡಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬಂದ್ ನಡೀತಾ ಇರೋ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಅವರು ಬರ್ತಾ ಇದ್ದಂತೆ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸಾರಾ ಗೋವಿಂದ್ ಅವರನ್ನ ಮಾತಾಡ್ತೀನಿ. ಸರ್, ನಿಮ್ಮ ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಆಗ್ತಿದೆಯಾ? ಖಂಡಿತವಾಗಿ ಪೊಲೀಸ್ನವರು ಕನ್ನಡ ಪರ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ನಾವು ಖಂಡಿಸ್ತೀವಿ. ನಾವು ಹೋರಾಟ ಮಾಡ್ತಾ ಇರೋದು ಈ ನಾಡಿಗೆ, ಈ ಭಾಷೆಗೆ MES ವಿರುದ್ಧ ಮೇಕೆದಾಟು ಯೋಜನೆ ಆಗಬೇಕು, ಕಳಸಾ ಬಂಡೂರಿ ಯೋಜನೆ ಅಂತ ಹೇಳಿ ಹೋರಾಟವನ್ನು ನೋಡಿ. ವಾಟಾಳ್ ನಾಗರಾಜ್ ಅವರನ್ನ ಈಗ ತಾವು ಗಮನಿಸ್ತಾ ಇರಬಹುದು. ಮಗುವಿನ ರೀತಿಯಲ್ಲಿ ಎತ್ಕೊಂಡು ಬಸ್ಸಲ್ಲಿ ಹಾಕಿದ್ದಾರೆ. ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸರ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಕನ್ನಡಿಗ ನಾಗರಾಜ್ ಅವರ ಪೊಲೀಸ್ ರಾಜ್ಯ ಧಿಕ್ಕಾರ. ಪೊಲೀಸರ ಬಂದ್ ರಾಜ್ಯ ಇದು, ಗೂಂಡಾಗಿರಿ ರಾಜ್ಯ, ಪೊಲೀಸ್ ರಾಜ್ಯ. ಸರಿಯಿಲ್ಲ ಇದು ಪೊಲೀಸ್ ರಾಜ್ಯ. ಕರ್ನಾಟಕ ಬಂದ್ 22 ಕರ್ನಾಟಕ ಬಂದ್. ಕರ್ನಾಟಕ ಬಂದ್ 22 ಬಂದ್ ಮಾಡೇ ಮಾಡ್ತೀವಿ. ಪ್ರತಿಭಟನೆ ಹತ್ತಿಕ್ತಿದಾರ ನಿಮ್ದು ಪೊಲೀಸರು? ನಾಗರಾಜ್ ಅವರು ಪ್ರತಿಭಟನೆ ಹತ್ತಿಕ್ತಿದಾರ? ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಆಗ್ತಿದ್ಯಾ? ಯಾವುದು ಪ್ರತಿಭಟನೆ ಹತ್ತಿಕ್ಕುವ ಕೆಲಸ? ಹೌದು, ಸಂಪೂರ್ಣವಾಗಿ ಪೊಲೀಸ್ ಗೂಂಡಾಗಿರಿ, ಪೊಲೀಸ್ ದರ್ಪ. ಮುಂದೆ ಯಾವ ರೀತಿ ಇರುತ್ತೆ ಹೋರಾಟ? ಪೊಲೀಸರ ದರ್ಪ, ಹಿಟ್ಲರ್ ಪ್ರಭುತ್ವ, ಪೊಲೀಸ್ ದರ್ಪ, ಪೊಲೀಸ್ ದರ್ಬಾರ್. ಇದು ಅನ್ಯಾಯ. ಹತ್ತಿಕ್ತಾ ಇದ್ದಾರೆ ಪೊಲೀಸರು, ಹತ್ತಿಕ್ತಾ ಇದ್ದಾರೆ. ಸರಿಯಿಲ್ಲ ಇದು,
ಸರಿ ಇಲ್ಲ, ಇದು ನಾಚಿಕೇಡು. ಪೊಲೀಸರಿಗೆ ಪೊಲೀಸರಿಗೆ ಪೊಲೀಸರಿಗೆ